ಜೈ ಶ್ರೀರಾಮ್, ಜೈ ಹಿಂದ್. ಒಂದು ವಿಚಾರವಾಗಿ ಹಲವಾರು ತಿಂಗಳಿಂದ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಬೇಕು ಅಂತ ಟೈಮ್ ಕಾಯ್ತಿದ್ದೆ, ಅದಕ್ಕೆ ಟೈಮ್ ಇರಲಿಲ್ಲ. ಇವತ್ತು ಮಾಡಿದ್ದೀನಿ. ಏನು ಕುಣಿಗಲ್ನ ಹೆಸರಾಂತ ಶ್ರೀ ರಂಗಸ್ವಾಮಿ ಬೆಟ್ಟ, ಕುಣಿಗಲ್ನ ಹೆಸರಾಂತ ಹಾಗೂ ಲಕ್ಷಾಂತರ ರೂಪಾಯಿ ವರ್ಷಕ್ಕೆ ಆದಾಯ ಬರುವಂಥ ಒಂದು ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಿದೆ. ಇಲ್ಲೇನಾಗಿದೆ ಅಂದರೆ, ಇಲ್ಲಿ ಹೊರಗುತ್ತಿಗೆದಾರನ್ನು ತೊಗೊಂಡಿದ್ದಾರೆ. ಅಲ್ಲಿ ಕ್ಲೀನ್ ಮಾಡೋಕ್ಕೆ, ಆಮೇಲೆ ದೇವಸ್ಥಾನಕ್ಕೆ ನೀರು ಬಿಡೋ ವಿಚಾರವಾಗಿ ಹೊರಗೆ ಗುತ್ತಿಗೆದಾರನ್ನು ತೊಗೊಂಡಿದ್ದಾರೆ. ಅಲ್ಲಿ ಏನಾಗಿದೆ ಅಂದರೆ ಪರಿಸ್ಥಿತಿ, ನಾನು ಹಲವಾರು ಬಾರಿ ಲೆಟ್ರ್ ಕೊಟ್ಟಿದ್ದೀನಿ. ಅಲ್ಲಿ ಇ ಒ ಮೇಡಮ್ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ. ಮೊನ್ನೆ ರೀಸೆಂಟಾಗಿ AC ಮೇಡಮ್ ಅವ್ರು ಬಂದಿದ್ದರು. ಶ್ರಾವಣ ಮುಗ್ದು ಒಂದೂವರೆ ತಿಂಗಳಾದರೂ ಯಾಕೆ ಇಲ್ಲಿ ಕ್ಲೀನ್ ಮಾಡಿಲ್ಲ, ಕೆಳಗಡೆ ಏನು ಸಮಸ್ಯೆ ಅಂತ ಕೇಳಿದ್ರೆ ಅಲ್ಲಿನವರು ಉಡಾಫೆಂಗೆ ಉತ್ತರಗಳು ಕೊಡ್ತಾರೆ. ತಿಂಗಳಿಗೆ 88,000 84,000 ಈ ಥರ ಅಕೌಂಟಿಂದ, ಅಂದರೆ ದೇವಸ್ಥಾನದ ಒಂದು ಅಕೌಂಟಿಂದ ದುಡ್ಡು ತೆಗಿತಾ ಇದ್ದಾರೆ. ಅಲ್ಲಿ ಒಂದು ಕ್ಲೀನ್ ಇಲ್ಲ. ಒಂದು ದೇವಸ್ಥಾನದ ಒಳಗಡೆ ಹೋದರೆ ಒಂದು ಸ್ವಚ್ಛತೆ ಇಲ್ಲ. ದೇವಸ್ಥಾನ ಒಳಗಡೆ ಜಾಡ್ ಕಟ್ಟಿ ಬಣ್ಣ ಹೊಡೆಸಿ ಎಷ್ಟು ವರ್ಷ ಆಯಿತು, ಲಕ್ಷಾಂತರ ರೂಪಾಯಿ ಆದಾಯ ಬರುತ್ತೆ. ಬರೀ ಇವರು ಸಂಬಳ ಕೊಡೋಕ್ಕಿಂತಲೇ ಇವರು ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ದುಡ್ಡು ತೆಗಿತಿದ್ದಾರೆ. ದೇವಸ್ಥಾನದ ಜೀರ್ಣೋದ್ಧಾರ ಎಲ್ಲಾಗುತ್ತೆ. ಅಲ್ಲಿ ನೋಡಿದ್ರೆ ಭಕ್ತಾದಿಗಳು ಅವರ ಸ್ವಂತ ದುಡ್ಡಲ್ಲಿ ಕೋಟ್ಯಾಂತರ ರೂಪಾಯಿನ ಅಭಿವೃದ್ಧಿಗೆ ಅಂತ ಅವ್ರು ದುಡ್ಡು ಹಾಕ್ತಾಯಿದೆ. ಆದರೆ ದೇವಸ್ಥಾನಕ್ಕೆ ಹಾಕೋ ದುಡ್ಡು ಏನಾಗ್ತಾಯಿದೆ, ಯಾರು ಪ್ರಶ್ನೆ ಮಾಡ್ತಾಯಿದ್ದಾರೆ? ಅಲ್ಲಿ ಹೊರಗೆ ಗುತ್ತಿಗೆದಾರವ್ರಿಗೆ ಅವರು ಒಂದು ಟೆಂಡರ್ ಇದೆ, ಅವ್ರದ್ದು ಟೆಂಡರ್ ಅವ್ರಿಗೆ ಫೋನ್ ಮಾಡಿದ್ರೆ ನಾನು ರೆಸ್ಪಾನ್ಸ್ ಮಾಡಲ್ಲ. ಅವ್ರಿಗೆ ಆಲ್ರೆಡಿ ಹಲವಾರು ಬಾರಿ ಕಂಪ್ಲೇಂಟ್ ಮಾಡಿ ಹಳೇ ಇ.ಒ ಇದ್ದವ್ರು ಏನು ಮಾಡಿದ್ದಾರೆ, ಅವ್ರಿಗೆ ಹೊರ ಗುತ್ತಿಗೆದಾರರನ್ನ ಮುಂದಿನ ಟೆಂಡರಲ್ಲಿ ಹೊಸ ಕೆಲಸದವ್ರನ್ನ ತಗೋಬೇಕು ಅಂತ ಹೇಳಿದ್ದಾರೆ. ಮತ್ತು ಅವ್ರನ್ನ ಏನಾದ್ರು ನೀವು ಹಳಬರನ್ನೇ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಟೆಂಡರ್ ಆಗಲ್ಲ ಅಂತಲೂ ಕೂಡ ಅದ್ರ ಲೆಟ್ರಲ್ಲಿ ಕಂಡೀಷನಾಗಿ ಹಾಕಿದ್ದಾರೆ ಆ ಏಜೆನ್ಸಿಯವ್ರಿಗೆ. ಆದರೂ ಇಷ್ಟೆಲ್ಲ ಆದರೂ ಕೂಡ ಮತ್ತೆ ಅದೇ ಏಜೆನ್ಸಿಯವ್ರಿಗೆ ಕಂಟಿನ್ಯೂ ಆಗಿದ್ದಾರೆ, ಅದೇ ಕೆಲಸದವರು ಕಂಟಿನ್ಯೂ ಆಗ್ತಿದ್ದಾರೆ. ಏನು ವಿಚಾರ? ಏನು ಅಂಥ ಪ್ರಬಲವಾದ ಸಪೋರ್ಟ್ ಯಾವುದಿದೆ? ದೇವಸ್ಥಾನದ ದುಡ್ಡ ಈ ಥರ ಅನ್ನೆಸೆಸರಿ ಖರ್ಚು ಮಾಡ್ತಾ ಇದ್ದಾರೆ. ಅವಶ್ಯಕತೆನೇ ಇಲ್ಲ. 6 ಜನ ಕೆಲಸದವರು, ನೈಟು 2 ಸೆಕ್ಯೂರಿಟಿ. ಓಕೆ, ನೈಟು ಸೆಕ್ಯೂರಿಟಿ ಇರಲಿ ಬಿಡಿ, ನೈಟ್ ಅವಶ್ಯಕತೆ ಇದೆ. ಯಾಕಂದರೆ 6 ಬಾರಿ ಕಳ್ತನ ಆಗಿದೆ. 2 ಬಾರಿನೋ 3 ಬಾರಿನೋ ಕಡು ಸಿಕ್ಕಿದ್ರೆ ಆಮೇಲೆ ಸಿಕ್ಕಿಲ್ಲ. ಲಕ್ಷಾಂತರ ರೂಪಾಯಿ ಹೋಯ್ತದು, ದೇವಸ್ಥಾನದ ದುಡ್ಡು ಹೋಯ್ತು. ಅಲ್ಲಿಂದ ಈಗ ಕಾಣದೇ ಇರೋದು ಒಂದು ಕಾಣ ಥರನೂ ಹೋಗ್ತಾ ಇದೆಯಲ್ಲ. ಅಲ್ಲಿ ಯಾರು ಜವಾಬ್ದಾರಿ? ಅಧಿಕಾರಿಗಳು ಉಡಾಫೆ ಮಾತ್ರ ಉತ್ತರಗಳು ಕೊಡ್ತಾರೆ. ಅವರಿಗೆ ಕುಂತ್ಕೊಂಡು ಮಾತಾಡೋಷ್ಟು ಪೇಷನ್ಸ್ ಇಲ್ಲ, ತುಂಬ ಬ್ಯುಸಿ. ಈ ಗೋರ್ಮೆಂಟ್ ಅಧಿಕಾರಿಗಳು ಹೇಗಾಗಿದ್ದಾರೆ ಅಂದರೆ, ಎಲ್ಲಿ ಏನು ಅವ್ರಿಗೆ ಲಾಭ ಇದೆಯೋ ಅಲ್ಲಿ ಮಾತ್ರ ಗಂಟೆಗಟ್ಟಲೆ ಕುತ್ಕೋತಾರೆ. ಅದೇ ದುಡ್ಡು ಬರಲ್ಲ, ಏನೋ ಒಂದು ಮಾಡಬೇಕು ಅಂದರೆ ದುಡ್ಡು ಸಂಬಳ ತಗೊಂಡ್ರು ನಿಮಗೆ ಒಂದು ಅಲ್ಲಿನ ಪರಿಸ್ಥಿತಿ, ಒಬ್ಬ ಸಾರ್ವಜನಿಕ ಬಂದು ನಿಮ್ಗೆ ಅಲ್ಲೊಂದು ಇಲ್ಲಿನ ಸಮಸ್ಯೆ ಐತೆ ಬಗೆಹರಿಸಿ ಅಂತ ನಿಮ್ಮ ಅಧಿಕಾರಿಗಳು ಹೇಳಕ್ಕೆ ಬಂದ್ರೂ ನೀವು ಕೇಳೋಷ್ಟು ತಾಳ್ಮೆ ನಿಮ್ಮಲ್ಲಿಲ್ಲ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಹಿಂದೂ ಪರ ಸಂಘಟನೆ ಒಕ್ಕೂಟ ಹಾಗೂ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಎಲ್ಲ ಸಂಘಟನೆಯಿಂದನೂ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ. ಇದನ್ನು ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಗಮನ ಹರಿಸ್ಬೇಕು. ಅವ್ರನ್ನ ಅಲ್ಲಿ ಕೆಲಸ ಮಾಡ್ತಿದ್ದಾರಲ್ಲ ಅವ್ರನ್ನ ತೆಗಿಬೇಕು. ಏನೇ 2 ವರ್ಷದಿಂದ 3 ವರ್ಷದಿಂದ ಕಂಟಿನ್ಯೂ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಅವರು. ಅವಲ್ಲಿ ಅವ್ರ ಕೆಲಸ ಅವರು ಕರೆಕ್ಟಾಗಿ ಮಾಡ್ತಾರೆ. ಅವ್ರು ತಗೊಳ್ಳೋ ದುಡ್ಡಿಗೆ ನಿಯತ್ತಾಗಿಲ್ಲ ಅವರು. ಒಬ್ಬರು ಲೇಡೀಸು ಹೆಂಗೆ ಅಂದರೆ, ಈ ಅಲ್ಲಿ ಅಧಿಕಾರಿಗಳಿಗೆ ಕೆಲಸ ಮಾಡಿ ಅಂತ ಕಸ ಗುಡಿಸಿ ಅಂತ ಹೇಳ್ತಾರೆ. ಒಬ್ಬ ಇವನು ಸೆಕ್ಯೂರಿಟಿ ಕಸ ಹೊಡಿತಾನೆ, ಅವರು ಇನ್ನೊಬ್ಬರು ಎಂಬ ಕುತ್ಕೋತಾರೆ. ಯಾರು ಸಪೋರ್ಟ್ ಐತೆ ಅಂತ ನಿಮಗೆ? ಯಾರು ಸಪೋರ್ಟ್ ಇದೆ? ದಯವಿಟ್ಟು ಇದ್ರ ಬಗ್ಗೆ ಯಾರದೇ ಸಪೋರ್ಟ್ ಇರಲಿ. ದೇವಸ್ಥಾನದ ವಿಚಾರ ಅಂತ ಬಂದಾಗ, ನಮ್ಮ ನಂಬಿಕೆಗೆ, ನಮ್ಮ ಇದಕ್ಕೆ ಅಂತ ಬಂದಾಗ ಅದು ಯಾರೇ ಆದರೂ ಕೂಡ ನಾವು ಬಿಡಲ್ಲ. ಇದನ್ನು ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು. ಇದಕ್ಕೆ ಸಂಬಂಧಪಟ್ಟ ಇಲಾಖೆ. ಇಲ್ಲ ಅಂದರೆ ನಾವಲ್ಲೊಂದು ಪ್ರತಿಭಟನೆ ಮಾಡೋದಂತೂ ಎಚ್ಚರ. ಪ್ರತಿಭಟನೆ ಮಾಡ್ತೀವಿ. ಇದನ್ನು ಕಂಟಿನ್ಯೂ ಆದರೆ ಅದು ಯಾರೇ ಆಗಿರ್ಬೋದು ಸಪೋರ್ಟ್ಗೆ. ಆಮೇಲೆ ನಾನು MLA ಸಾಹೇಬ್ರಲ್ಲಿ ಅವ್ರಿಗೂ ಹಲವಾರು ಬಾರಿ ಅವ್ರಿಗೂ ಲೆಟ್ರ್ ಕೊಟ್ಟಿದ್ದೀನಿ. ದಯವಿಟ್ಟು MLA ಸಾಹೇಬ್ರಿಗೆ ನಾನು ಹೇಳೋದು, ನಿಮಗೆ ಮನವಿ ಮಾಡ್ಕೊತಾ ಇರೋದು, ದಯವಿಟ್ಟು ಇಂಥವ್ರಿಗೆ ನೀವು ಸಪೋರ್ಟ್ ಮಾಡಬೇಡಿ. ನಿಮ್ಮ ಹೆಸ್ರಿಗೆ ಇವರು ಕಳಂಕ ತರ್ತಾ ಇದ್ದಾರೆ. ನೀವಿದ್ದೀರಾ ಅಂತ ಹೇಳಿ ಸುಮ್ಮನೆ ಕಳಂಕ ತರ್ತಾರೆ. ಬರ್ತಾರೆ, ಕುಂತ್ಕೋತಾರೆ ಚೇರ್ ಹಾಕ್ಕೊಂಡು, ಬೆಳಗ್ಗೆ ಸಂಜೆ ತಲಾಟೆ ಮಾತಾಡ್ತಾರೆ.
ಊಟ ಮಾಡೋದು, ತಿಂಡಿ ತಿನ್ನೋದು, ಆರಾಮಾಗಿ ಓಡಾಡ್ಕೊಂಡಿರೋದು. ಆಮೇಲೆ ಅಲ್ಲಿನ ಕೆಲಸ ಮಾಡೋರಿಗೆ, ಪುರೋಹಿತರಿಗೆ ಧಮಕಿ ಹಾಕೋದು, ಆಮೇಲೆ ಕೇಸು, ಸುಮ್ಮನೆ ಕೇಸ್ಗಳು. ಕಾನೂನಲ್ಲಿ ಇರೋದು ಒಂದು ಒಳ್ಳೆ ಈ ಕಾನೂನು ಹೆಂಗಿದೆ ಅಂದರೆ ಅದನ್ನು ಒಳ್ಳೇದಕ್ಕೆ ಯಾರೂ ಉಪಯೋಗಿಸ್ತಾ ಇಲ್ಲ. ಬೇರೆ ಬೇರೆ ಥರ ಕೇಸ್ ಹಾಕೋದು, ಏನಾದ್ರು ಪ್ರಶ್ನೆ ಮಾಡಿದ್ರೆ ದಬ್ಬಾಳಿಕೆ ಮಾಡೋದು, ಇವೆಲ್ಲ ಸರಿ ಬರ್ತಾಯಿಲ್ಲ. ಇದು ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೊಂಡು ಅಲ್ಲಿ ಕೆಲಸ ಮಾಡ್ದಲ್ಲೇ ಇರೋರ ಬಗ್ಗೆ ದಯವಿಟ್ಟು ಅವ್ರನ್ನ ತೆಗ್ದುಹಾಕಿ, ಇಲ್ಲ ಬೇರೆ ಯಾವುದೋ ಬೇರೆ ಏಜೆನ್ಸಿ ಕೊಡಬೇಕು, ಇಲ್ಲ ಕೆಲಸದವ್ರನ್ನ ಚೇಂಜ್ ಮಾಡಬೇಕು. ಹೇಳ್ತಾ ಇದೀವಿ, ನಮ್ಮ ಹತ್ರ ದಾಖಲೆ ಇದೆ. ಸುಮ್ಮನೆ ಲಕ್ಷಾಂತರ ರೂಪಾಯಿ ನೀವು ದೇವ್ರ ದುಡ್ಡುಗಳ್ನ ಅನ್ನಸರಾಗಿ ತೆಗಿಬೇಡಿ. ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾಳೆ ದಿನ ಏನೇ ಆದರೂ, ಅಲ್ಲಿ ಸಮಸ್ಯೆಗಳಾದ್ರೂ, ಯಾವುದೇ ಹೋರಾಟ ಬಂದರೂ ನೀವೇ ಜವಾಬ್ದಾರಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಜವಾಬ್ದಾರಿ. ಇದು ಎಚ್ಚರಿಕೆ ಯಾರು ಅಂದ್ಕೊಳ್ಳಿ, ಮನವಿ ಯಾರು ಅಂದ್ಕೊಳ್ಳಿ. ನಾವು ಹಲವಾರು ಬಾರಿ ಬಂದಿದ್ದೀವಿ, ಹೇಳಿದ್ದೀವಿ, ಕೇಳ್ತಾ ಇಲ್ಲ. ಇಲ್ಲಿ ಮುಂದಕ್ಕೆ ಹೋರಾಟನೇ. ಇದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ದಯವಿಟ್ಟು. ಯಾಕಂದರೆ ರಂಗಪ್ಪ ಅಂದರೆ ಸುಮ್ಮನೆ ಅಲ್ಲ, ಲಕ್ಷಾಂತರ ರೂಪಾಯಿ ಲಕ್ಷಾಂತರ ಜನ ಇದ್ದಾರೆ ಒಕ್ಕಲಿಗರು ಮಾಡೋವಂಥವ್ರು. ಅಲ್ಲಿ ಏನು ಇಷ್ಟು ಸೇವೆಗಳು ಮಾಡ್ತಾ ಇದ್ದಾರೆ, ಅದನ್ನು ದುರುಪಯೋಗ ಪಡಿಸ್ಕೋಬೇಡಿ. ಜೈ ಶ್ರೀರಾಮ್.